ಹಾಯ್ ಆಲ್, ಇವತ್ತು ಡೇ 2 ಅಥರ್ವನ್ ಟಿಫಿನ್ ಬಾಕ್ಸ್ ರೆಡಿ ಮಾಡೋಣ. ಸೊ ಬೆಳಿಗ್ಗೆದು ಬ್ರೇಕ್ಫಾಸ್ಟ್, ಲಂಚ್ ಮತ್ತು ಸ್ನ್ಯಾಕ್ಸ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಿನ್ನೆನೆ ಬಂದುಬಿಟ್ಟು ದಾಳಂಬ್ರಿಯನ್ನೆಲ್ಲ ನಾನು ಸುಳಿದ್ಬಿಟ್ಟು ಇಟ್ಬಿಟ್ಟಿದ್ದೀನಿ ಸೊ ದಟ್ ಈಸಿ ಆಗುತ್ತೆ ಅಂತ. ಇವತ್ತಿನ ಹೆಲ್ದಿ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ರಾಗಿ ದೋಸೆ. ಇದಕ್ಕೆ 1 ಬಟ್ಲಷ್ಟು ರಾಗಿ ಹಿಟ್ಟು, 1 ಬಟ್ಲಷ್ಟು ಜೋಳದ ಹಿಟ್ಟು, 2 ಬಟ್ಲಷ್ಟು ಗೋಧಿ ಹಿಟ್ಟನ್ನು ಹಾಕೋಬೇಕು. ಮತ್ತು ಇಲ್ಲಿ ಅಜ್ವೈನ್, ಸ್ವಲ್ಪ ಸಣ್ಣಗೆ ಕಟ್ ಮಾಡಿರುವಂಥ ಈರುಳ್ಳಿ ಮತ್ತು ಹೆಜ್ಜಿರುವಂಥ ಕ್ಯಾರೆಟನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ನೀವು ಇಷ್ಟ ಹಾಕಿದರೆ ಒಂದು 4 ಬಟ್ಲಷ್ಟು ನೀರು ಹಾಕಬೇಕು. ಇದನ್ನು ಸ್ವಲ್ಪ ತಿಳುವಂಗೆ ಮಾಡ್ಕೋಬೇಕು. ನಾನಿಲ್ಲಿ ಖಾರ ಹಾಕಿಲ್ಲ, ಯಾಕಂದರೆ ಅಥರ್ವಕ್ಕೆ ಕೊಡಬೇಕಲ್ವ. ಸೊ ಅದ್ರ ಬದಲಿನೇ ಸ್ವಲ್ಪ ಖಾರದ ಬದಲಾಗಿ ಮೆಣಸನ್ನು ಜಜ್ಜಿಬಿಟ್ಟು ಪುಡಿ ಮಾಡಿ ಹಾಕಿದ್ದೀನಿ. ಸೊ ಇದನ್ನು ಒಂದು 10 ನಿಮಿಷ ಬಿಡೋಣ. ಅಲ್ಲಿ ಮಟ್ಟ ಅಂದರೆ ಚಪಾತಿನ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಸೊ 1-2 ಚಪಾತಿ ತೆಳ್ಳಗೆನೆ ಅವನಿಗೆ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಮತ್ತು ಉಪ್ಪಿನಕಾಯಿ ರಸನ ಹಾಕಿದ್ದೀನಿ. ಆ್ಯಕ್ಚುಲಿ ಇವತ್ತು ಬಂದುಬಿಟ್ಟು ಕಾಳು ಪಲ್ಯ ಮಾಡಿರೋದ್ರಿಂದ ಅವನಿಗೆ ತಿನ್ನೋಕ್ಕೆ ಕರೆಕ್ಟ್ ಆಗೋಲ್ಲ. ಸೊ ಇದಂದರೆ ಅವ್ನಿಗಿಷ್ಟ. ಸೊ ಇದನ್ನು ಮಾಡಿ ಕಟ್ತಾ ಇದ್ದೀನಿ. ಸೊ ಈ ಥರ ಕಟ್ ಮಾಡಿ ಇಟ್ಟರೆ ಮಕ್ಕಳಿಗೆ ತಿನ್ನೋಕ್ಕೆ ತುಂಬಾ ಈಸಿ ಆಗುತ್ತೆ. ಮತ್ತು ನಾನು ನಿಂಬೆಹಣ್ಣನ್ನು ಉಪ್ಪಿನಕಾಯಿ ಹಚ್ಚಿದ ಹುಳಿಯಾಗಿ ಮಕ್ಕಳಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಮತ್ತು ಒಂದು ಎಗ್ ಕೂಡ ಇಟ್ಟಿದ್ದೆ. ಸೊ ಈಗ ಇದು ಒಂದು 10 ನಿಮಿಷ ಆಗಿದೆ. ಈಗ ರಾಗಿ ದೋಸೆನ ಹಾಕಿಬಿಡೋಣ. ಈ ಥರ ತಿಳಿಯುವಾಗಿ ರಾಗಿ ದೋಸೆ ಬರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಥರ ನೀವು ಕೂಡ ಡೆಫಿನೆಟಾಗಿ ಟ್ರೈ ಮಾಡಿ. ಮಕ್ಕಳಿಗೆ ತುಂಬಾ ಹೆಲ್ದಿಯಾಗಿರುತ್ತೆ ಮತ್ತು ಕೂಡ ಟೇಸ್ಟಿಯಾಗಿ ಕೂಡ ಇರುತ್ತೆ. ಮತ್ತು ಟಿಫನ್ಗೂ ಕೂಡ ತುಂಬಾ ಈಸಿಯಾಗಿ ಫಟ್ ಅಂತ ಬೆಳಗ್ಗೆ ಪ್ರಿಪೇರ್ ಮಾಡಿಬಿಡ್ಬೋದು. ಇದ್ರ ಮೇಲೆ ಮುಚ್ಚಿ ಒಂದು ಕಡೆ ಬೆಂದಾದಮೇಲೆ ಇನ್ನೊಂದು ಸೈಡ್ ಈ ಥರ ತಿರುಗಿ ಹಾಕಿ ಮತ್ತು ಅದಕ್ಕೆ ಸ್ವಲ್ಪ ತುಪ್ಪ ಹಚ್ಚಿಬಿಟ್ಟು ಈ ಥರ ಕಟ್ ಮಾಡಿ ಟಿಫಿನ್ ಬಾಕ್ಸ್ಗೆ ಇಡ್ಬೋದು. ಇದು ಒಂದು 10 ನಿಮಿಷ ಪ್ರಿಪೇರ್ ಆಗ್ತಿರೋದ್ರಿಂದ ಈಸಿ ಕೂಡ ಆಗಿರುತ್ತೆ ನಿಮಗೆ ಮಾಡೋಕ್ಕೆ. ಮತ್ತು ಇದಕ್ಕೆ ನಾನು ಸ್ವಲ್ಪ ಚಟ್ನಿ ಪುಡಿಯನ್ನು ಉದುರಿಸ್ಬಿಟ್ಟು, ಶೇಂಗಾ ಚಟ್ನಿನ ಉದುರಿಸ್ಬಿಟ್ಟು ಅವ್ನು ಕಟ್ತಾಯಿದ್ದೀನಿ. ತುಂಬ ಪ್ಲೇನಾಗಿದ್ದರೆ ಚೆನ್ನಾಗಿರಲ್ಲ ಅಂತ. ಸೊ ನಮ್ಮ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು. ಒಂದು ಸ್ನ್ಯಾಕ್ಸ್ ಡಬ್ಬನ ಕಟ್ಬಿಡೋಣ. ನಾನಿಲ್ಲಿ ದಾಳಂಬ್ರಿ ಹಣ್ಣಿನ ಬೀಜನ ಒಂದಿಷ್ಟು ಇಟ್ಟಿದ್ದೀನಿ ಮತ್ತು ಏಲಕ್ಕಿ ಬಾಳೆಹಣ್ಣನ್ನು ಒಂದಿಟ್ಟು ಕಟ್ಟಿದ್ದೀನಿ. ಸೊ ಇದನ್ನು ಅವರು ಈವ್ನಿಂಗ್ ಒಂದು 4 o'clock ಈ ಥರ ಕೊಡ್ತಾರೆ. ಸೊ ಲಂಚ್, ಬ್ರೇಕ್ಫಾಸ್ಟ್ ಮತ್ತು ಸ್ನ್ಯಾಕ್ಸ್ 3 ಕೂಡ ರೆಡಿಯಾಗಿದೆ. ಇವತ್ತು ಬಂದುಬಿಟ್ಟು ಅಡುಗೆ ಎಲ್ಲ ಬೇಗನೆ ಮುಗಿದ್ಬಿಡ್ತು. ಸೊ ಅವ್ನಿಗಿನ್ನೂ ಎಬ್ಸೋಕ್ಕೆ ಟೈಮ್ ಇತ್ತು. 7:15 ಎಕ್ಸಾಕ್ಟ್ಲಿ ಅವ್ನು ಹೋಗೋದು. ಸೊ ಇನ್ನೂ ಸ್ವಲ್ಪ ಟೈಮ್ ಇದೆ, ಒಂದು ಸ್ವಲ್ಪ ಲೇಟಾಗಿ ಹೇಳಿ ಅಂದ್ಬಿಟ್ಟು ನಾವು ಅಷ್ಟರೊಳಗಡೆ ಟೀ ಮಾಡಿ ಕುಡ್ಕೊಂಡ್ಬಿಡೋಣ ಅಂದ್ಬಿಟ್ಟು ಟೀ ಕುಡಿತಾ ಇದ್ದೀನಿ. ಈಗ ಅಥರ್ವ ಎದ್ದುಬಿಟ್ರೆ ನಮಗೆ ಮಾತಾಡೋಕ್ಕೆ ಕೊಡಲ್ಲ, ಬರೀ ಅವ್ನ ಮಾತೇ ಕೇಳಬೇಕು ನಾವು. ಸೊ ಅವ್ನು ಹೇಳೋಕೆ ಮೊದಲೇ ಹಂಗೆ ಟೀ ಕುಡಿತಾ ಮಾತಾಡ್ತಾ ಇದ್ವಿ. ಸೊ ಈಗ ಟೈಮ್ ಆಯಿತು, ಅವ್ನು ನೆಬ್ಬಿಸಿ ಅವ್ನು ಕೂಡ ಫ್ರೆಶ್ ಅಪ್ ಮಾಡಿದ್ದೀನಿ. ಅವನು ಇನ್ನೂ ನಿದ್ದೆಗನ್ನಲ್ಲಿದ್ದ. ಸೊ ಇಲ್ಲೆಲ್ಲ ಬೆಂಗಳೂರಲ್ಲಿ 7:30-8 ಅಂದರೆ ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತೆ. ನಮ್ಮ ಕಡೆ ಎಲ್ಲ 9-10 ಅಂದರೆ ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿತ್ತು. ಸೊ ಬೆಳಿಗ್ಗೆ ಹೇಳೋದು ಕೂಡ ಅವಕ್ಕೂ ಕೂಡ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ದಿನ. ಸೊ ಒಮ್ಮೆ ಇದ್ದರೆ ಖುಷಿಯಾಗಿ ಹೋಗ್ತಾನೆ. ಅವನ ಧ್ವನಿ ಕೇಳಿದರೆ ಸಾಕು, ನಮ್ಮ ವೇದ್ ಕೂಡ ಎದ್ದು ಬಿಡ್ತಾನೆ. That's why I don't worry about the things that I don't see, yeah. These days I don't worry about much. I think we should have some more fun. I still dream about the days when we were young. I'll take a hit and still finish in one, yeah, yeah. Memory lane isn't Anna. Uma korta. ಬಾ ಚಿನ್ನ ಬೂಟ್ ಹಾಕ್ತಾನೆ. ಬಾ ಆ ಕಡೆ ಒಂದು ಬಾಗು ನನ್ನ ಕಡಾಕ್ ಬರ್ತದ. ಬಾ ಚಿನ್ನ ಪಟ್ನ ಬಾರ, ಟೈಮ್ ಆಗೈತಿ. ಅಮ್ಮ ನಾವು ಕೊಟ್ಟ ನಾನು ಕೊಡಾಕ್ ಬರಲ್ಲ. ಪಪ್ಪ ನಾವು ಇದು ಗುಮ್ಮ ಕೊಡಕತ್ರ ಅಥರ್ವಿಗೆ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಸ್ವಲ್ಪ ಉಗುರು ಬೆಚ್ಚಗೆ ನೀರು ಕೊಟ್ಟು, ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ತಿನ್ನೋಕ್ಕೂ ಕೂಡ ಸರಿ ಅನ್ಸಲ್ಲ. ಸೊ ಅದಕ್ಕೆ ಡೈಲಿ ಅವ್ನು ಸ್ಕೂಲ್ಗೆ ಹೋಗೋ ಮುಂದೆ ಒಂದು ಚಿಕ್ಕಿನ ತಿಂದ್ಬಿಟ್ಟು ಹೋಗ್ತಾನೆ. ಅದು ಶೇಂಗಾಲೆ ಮಾಡಿದ್ದು, ಶೇಂಗಾ ಮತ್ತು ಪಂಪ್ಕಿನ್ ಸೀಡ್ ಮತ್ತು ಬೆಲ್ಲನ ಹಾಕಿಬಿಟ್ಟು ಮಾಡಿರ್ತೀನಿ. ಸೊ ಒಂದು ಚಿಕ್ಕಿನ ಅವ್ನು ಡೈಲಿ ಕೊಡ್ತಾನೆ. ಇದು ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಹೆಲ್ತ್ಗೆ ಕೂಡ ತುಂಬಾ ಒಳ್ಳೆಯದು. ನಾರ್ಮಲಿ ಚಾಕ್ಲೇಟ್ಸನ್ನು ನಾವು ಅವಾಯ್ಡ್ ಮಾಡ್ತೀವಿ. ಅಥರ್ವನಿಗೆ ಬಾಯ್ ಮಾಡಿ ನಾವು ಬಂದುಬಿಟ್ಟು ಪಾರಿವಾಳಕ್ಕೆ ಸ್ವಲ್ಪ ಊಟನ ಹಾಕ್ತಾಯಿದ್ದೀವಿ. ಪಾರಿವಾಳನ ನೋಡ್ತಾ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀವಿ ಇಲ್ಲೇ. ಟಾಡ್ಲರ್ ಅಥವಾ ಚಿಕ್ಕ ಮಕ್ಕಳಿದ್ರೆ ಈ ಥರ ಓಪನ್ ಆಗಿ ಸ್ಪೇಸ್ ಇರೋದನ್ನೇ ನಾವು ತೊಗೋಬೇಕು. ಅಂದರೆ ಮಕ್ಕಳಿಗೆ ತುಂಬಾ ಒಳ್ಳೆಯದು, ಆಟ ಆಡೋಕ್ಕೆಲ್ಲನೂ ಅನುಕೂಲ ಆಗುತ್ತೆ. ಹೇಳಿ, ನನಗೆ ಗೊತ್ತಿಲ್ಲಪ್ಪ, ನೀನೇ ಹೇಳಿ ನೋಡೋಣ.
ಇಳಿ. ಹುಲ್ಲಮ್ಮ ಹುಲ್ಲು ಬಾಲೆ ಬಾಲೆ. ಕಮಾನ್. ಹಾಂ ಕೈ ಕೊಡು. ಖುಷಿ ಆಯ್ತೇನೆ. ನಿಮ್ಗೆ ಈ ಕಂಪ್ಲೀಟ್ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇದೇ ಥರ ಒಳ್ಳೊಳ್ಳೆ ಹೆಲ್ದಿ ರೆಸಿಪಿಗಾಗಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.